ನಾವು ಬೆಟ್ಟಕ್ಕೆ ಬರೋದು ಸದ್ಯ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಹೌದು, ಒಳ್ಳೇದಾಯ್ತು. ದೀಪು, ಮನೆಯಿಂದ ಹೊರಡುವಾಗ ಅಲ್ಲಿ ಮೇಲೂ ತರ ಡ್ರೆಸ್ ಹಾಕೊಂಡಿರ್ತೀಯ, ಹೊರಗಡೆ ಬರ್ತಿದ್ದ ಹಾಗೆ ಒಳ್ಳೆ ಜೆನಿಫರ್ ಲೋಪಿಸ್ ತರ ಚೇಂಜ್ ಆಗಿ ಹೋಗ್ತೀಯ. ಏನ್ ನಿನ್ ಸ್ಪ್ಲಿಟ್ ಪರ್ಸನಾಲಿಟಿ ರಹಸ್ಯ? ಸ್ಪ್ಲಿಟ್ಟೂ ಇಲ್ಲ, ಪರ್ಸ್ನಾಲಿಟಿನೂ ಇಲ್ಲ. ಅದು ಟ್ರೆಡಿಷ್ನಲ್, ಇದು ಮಾಡರ್ನ್. ಅಪ್ಪ ಅಮ್ಮಂಗೆ ನಾನು ಅಲ್ಮೇಲೂ ಥರ ಡ್ರೆಸ್ ಮಾಡ್ಕೊಳ್ಳೋದೇ ಇಷ್ಟ. ಅದಕ್ಕೆ ಅವ್ರ ಮುಂದೆ ಹಾಗಿರ್ತೀನಿ. ಮಾಡರ್ನ್ ಆಗಿರ್ಬೇಕನ್ನೋದು ನನ್ನ ಆಸೆ. ಸೊ ನನ್ನ ಇಷ್ಟದಂತೆ ಜೆನಿಫರ್ ಲೋಪೆಸ್ ಥರ ಆಚೆ ಇರ್ತೀನಿ. ದ್ಯಾಟ್ಸ್ ಇಟ್. ಯೂತ್ ಅಂದ್ರೇನೆ ಸ್ಪೀಡು, ಥ್ರಿಲ್ಲು, ಕಲರ್ಫುಲ್ ಡ್ರೀಮ್ಸು, ಎಕ್ಸೈಟ್ಮೆಂಟು. ಅದೆಲ್ಲ ಲೈಫಲ್ಲಿ ಒಂದೇ ಸಾರಿ ಬರೋದು, ಮತ್ತೆ ಬರಲ್ಲ. ಅದಕ್ಕೆ ಯೌವನನ ಯೂತ್ನ ಪೂರ್ತಿಯಾಗಿ ಅನುಭವಿಸ್ಬೇಕು. ಎಲ್ಲ ಕನಸುಗಳನ್ನ ನನಸು ಮಾಡ್ಕೊಬೇಕು. ಓ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿ ಹೈ ಕ್ಲಾಸ್ ಕನ್ಸುಗಳನ್ನ ಕಾಣ್ತಾ ಇದೀಯಾ? ನ್ಯಾಚುರಲಿ ಪ್ರತಿಯೊಂದು ಹುಡುಗಿಗೂ ಇಂಥ ಆಸೆಗಳು ಇದ್ದೇ ಇರುತ್ತೆ. ತಪ್ಪೇನಿದೆ ಅದರಲ್ಲಿ? ನೀನಿದ್ದೇ ತರ ಬರೀ ಟೆನ್ಷನ್ ಕೊಡೋ ಪ್ರಶ್ನೆಗಳೇ ಕೇಳ್ತಾ ಇದ್ರೆ ಒದ್ದೆ ಬೀಳತ್ತೀಗ. ಯಾಕೆ? ಮತ್ತೇನು? ನನ್ನಂತ ಸುಂದರವಾದ ಹುಡುಗಿ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ಪ್ರಶ್ನೆ ಕೇಳಿ ಟೈಮ್ ವೇಸ್ಟ್ ಮಾಡ್ತೀಯಾ? ಅಯ್ಯ, ಇನ್ನೇನ್ ಮಾಡ್ಬೇಕಂತ ಹೇಳಿ ಮೇಡಮ್. ಅಯ್ಯೋ ದಡ್ಡ, ಉಮರ್ ಖಯ್ಯಾಮ್ ಏನ್ ಹೇಳಿದಾರಂತ ಗೊತ್ತೇನೋ ನಿನಗೆ? ಅವ್ರು ಯಾರು ಅಂತ ನಿಮ್ಮನ್ನ ಕೇಳಕ್ ಹೋದ್ರೆ ಇಷ್ಟುದ ಲೆಕ್ಚರ್ ಕೊಡ್ತೀರಾ. ಸರಿ, ಅವ್ರು ಏನ್ ಹೇಳಿದಾರೋ ಅದನ್ನ ಮಾತ್ರ ಹೇಳಿ ಮೇಡಮ್. A loaf of bread, a glass of wine and a beautiful girl beside you. Even hell will be heaven. ಅಯ್ಯೋ ಮೇಡಮ್, ಹೇಳಿ ಕೇಳಿ ನಾನೊಬ್ಬ ಮೆಕ್ಯಾನಿಕ್. ನೀವ್ ಹೇಳ್ತಿರೋ ಇಂಗ್ಲಿಷ್ ನಂಗೆ ದೇವ್ರನೇ ಅರ್ಥ ಆಗ್ತಿಲ್ಲ. ಅದೇನೋ ಕನ್ನಡದಲ್ಲೇ ಹೇಳಿ ಮೇಡಮ್. ಒಂದು ಪೂರ್ತಿ ಬ್ರೆಡ್, ಒಂದು ಗ್ಲಾಸ್ ವೈನ್, ಆಮೇಲೆ ಪಕ್ಕದಲ್ಲಿ ನನ್ನಂತ ಸುಂದರವಾದ ಹುಡುಗಿ ಇದ್ಬಿಟ್ರೆ ನರಕ ಕೂಡ ಸ್ವರ್ಗ ಆಗತ್ತಂತೆ. ಎಸ್ ಮೇಡಮ್. ನಾನ್ ನಿನಗೆ ಯಾಕೆ ಇಷ್ಟ ಆದೆ? ಗೊತ್ತಿಲ್ಲ, ಬಹುಶಃ ಮೊದಲನೇ ನೋಟ ಅಂತಾರಲ್ಲ, ಅದಕ್ಕೆ ಇರಬೇಕು. ಮೊದಲನೇ ಸಲ ನಾನು ನೋಡಿದಾಗ ಕ್ಯಾರೇಜ್ ತರ ಇದ್ದ ನನ್ನ ಮನಸ್ಸು ಶೋರೂಮ್ ತರ ಡೆಕೋರೇಟ್ ಆಗೋಯ್ತು. ನನಗೆ ಗೊತ್ತಿಲ್ಲದ ಹಾಗೆ ಈ ನಿನ್ನ ಶಾಂತವಾದ ಸಮುದ್ರದಂತ ಕಣ್ಣೊಳಗೆ ನನ್ನ ಇಡೀ ಜೀವನನ ಪೇಪರ್ ದೋಣಿ ಮಾಡಿ ತೇಲ್ ಬಿಟ್ಬಿಟ್ಟೆ. ಈ ಟೈಮು ಅನ್ನೋ ಅಲೆಗಳು ಹೊರತಾಗ ಸಿಕ್ಕಿರೋ ಈ ಪೇಪರ್ ದೋಣಿ ಮತ್ತೆ ದಡಕ್ಕೆ ವಾಪಸ್ ಬರುತ್ತಾ, ಅಥವಾ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬಂದರೂ ಕೂಡ ಅವನ್ನೆಲ್ಲ ದಾಟಿ ದಡ ಸೇರತ್ತಾ, ಇಲ್ಲ ಮಧ್ಯದಲ್ಲೇ ಮುಳುಗೋಗತ್ತಾ? ಇದು ಯಾವುದನ್ನು ಯೋಚನೆನೇ ಮಾಡಲಿಲ್ಲ. ವಾವ್ ದತ್ತ, ಏನೋ ಇದು? ಸ್ಪ್ಯಾನರು, ಸ್ಕ್ರೂ ಡ್ರೈವರು, ಶಾಕ್ ಅಬ್ಸಾರ್ಬರ್ ಅಂತಿದ್ ನೀನು? ಕಣ್ಣು, ಶಾಂತವಾದ ಸಮುದ್ರ, ಫ್ಯೂಚರ್, ಪೇಪರ್ ದೋಣಿ, ಹೇಗೋ ಇದಲ್ಲ? ಸಾವಸ್ ದೋಷ. ನಿನ್ ಮಾತು ಕೇಳಿ ಕೇಳಿ ನಾನು ನಿನ್ನ ಹಾಗೇನೆ ಆಗೋಗ್ಬಿಟ್ಟಿದ್ದೀನಿ. ಫ್ರಂಟ್ ವೀಲ್ ತಿರ್ಗಿದ್ರೆ ಸ್ಪೀಡೋಮೀಟರ್ ತಿರ್ಗತ್ತಲ್ಲ, ಆ ತರ ನಿನ್ ಸ್ಟ್ಯಾಂಡರ್ಡ್ ತಕ್ಕಾಗಿರ್ಬೇಕು ಅಂತ ನಾನು ನನ್ನ ಐಡ್ಲಿಂಗ್ ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ ಬಂತು ನೋಡು, ಇದು ನಿನ್ ಲ್ಯಾಂಗ್ವೇಜ್. ನಾನು ಇಂಪ್ರೆಸ್ ಆಗಿದ್ದೆ ಅದಕ್ಕೆ. ನನ್ನ ಅಪ್ರೋಚ್ ಮಾಡಕ್ಕೆ ನೀನ್ ಬರ್ಕೊಟ್ಟ ಆ ಲವ್ ಲೆಟರ್ ತುಂಬಾ ಮೆಕ್ಯಾನಿಕ್ ಭಾಷೆಲು ಅದೆಂತ ಕಂಪ್ಯಾಷನ್. ಚೆನ್ನಾಗಿತ್ತಾ ಕೆಡ್ದಾಗಿತ್ತಾ? ಪ್ರಾಮಾಣಿಕವಾಗಿತ್ತು, ಪ್ರೀತಿ ಇತ್ತು. ಪೇಪರ್ ಮೇಲೆ ನನ್ನ ಹೃದಯನೇ ಸ್ಕ್ಯಾನ್ ಮಾಡಿ ಕೊಟ್ಟಾಗಿತ್ತು. ಜೋಪಾನವಾಗಿ ಎತ್ತಿಟ್ಟಿದ್ದೀನಿ ಅದನ್ನ. ನಮ್ಮ ಮದ್ವೆ ದಿನ ಚೌಲ್ಟ್ರಿಲಿ ಅಪ್ಪನ ಕೈಗೆ ಮೈಕ್ ಕೊಟ್ಟು ಆ ಲೆಟರ್ನ ಅವ್ರ ಹತ್ರನೇ ಓದಿಸ್ತೀನಿ.
ಅಯ್ಯೋ ಅಪ್ಪ, ಯಾಕೆ ಅವ್ರಿಗೆ ಓದಕ್ ಬರಲ್ವಾ? ಇವತ್ತು ಮನೆಗೆ ಬೇಗ ಬರ್ತೀನಿ ಅಂದಿದ್ರು. ನಾವೆಲ್ಲರೂ ಸೇರಿ ಟೆಂಪಲ್ಗೆ ಹೋಗ್ಬೇಕು. ಏಳು ಮೇಲೆ ನಡಿ, ನನ್ನ ಮನೆಗೆ ಬೇಗ ಬಿಡು. ಬಾ. ಏ, ಏನ್ ಮಾಡ್ತಾ ಇದೀಯಾ? ಇವತ್ತು ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ ಓಡಿಸ್ತೀನಿ. ಲೂಸಾ ನಿನಗೆ? ನಮ್ಮ ಮನೆ ಇರೋದು ಭೂಮಿ ಮೇಲೆ, ಆಕಾಶದಲ್ಲ. ನೀನೇನು ಹೆದರ್ಕೋಬೇಡ. ಯೂತು ಅಂದ್ರೆ ಸ್ಪೀಡು, ಥ್ರಿಲ್ಲು, ಕಲರ್ಫುಲ್ ಡ್ರೀಮ್ಸು, ಎಕ್ಸೈಟ್ಮೆಂಟು, ಇದೆಲ್ಲ ನಿಂಗೆ ಇಷ್ಟ ಅಂದ್ಯಲ್ಲ, ಅದ್ರ ಅನುಭವನ ನಾನಿವತ್ತು ಮಾಡಿಸ್ತೀನಿ. ಬಾ ಕೂತ್ಕೋ. ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಭಯನಾ? ಅಲ್ಲ, ಭರವಸೆ. ಬಾ ಮತ್ತೆ. ಕಟ್ಟು. ಲೈಫ್ ಲಾಂಗ್ ನಿನ್ ಜೊತೆ ಇರ್ಬೇಕಾದವಳು ನಾನು. ನಾಳೆ ಜೀವನದಲ್ಲಿ ಲೆಕ್ಕಾನೇ ಇಡಕ್ಕಾಗದೇ ಇರೋಷ್ಟು ತಿರುವುಗಳು ಬರುತ್ತೆ. ಪ್ರತಿ ಹೆಜ್ಜೆಗೂ ಪ್ರೀತಿಸೋ ನಿನ್ ಪ್ರೀತಿ ಮುಂದೆ ಆ ತಿರುವುಗಳು ಯಾವ ಲೆಕ್ಕ? ಐ ಲವ್ ಯು. ಬಸ್ ಮನೆಗ್ ಕರ್ಕೊಂಡು ಹೋಗಂದ್ರೆ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಅಪ್ಪ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗೋದು ಇದ್ದಿದ್ದೆ. ನನ್ನ ಜೊತೆ ಮೊದಲನೇ ಸಲ ಬರ್ತಾ ಇದೆಯಾ? ಬಾ. ದತ್ತ, ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಒಳಗಡೆ ಹೋಗೋಣ. ಸರಿ. ಥ್ರಿಲ್ ಅನ್ನೋ ವರ್ಡು ನಾನು ಕೇಳಿದ್ದೆ, ಆದ್ರೆ ಅದು ಹೇಗಿರುತ್ತೆ ಅನ್ನೋದನ್ನ ನೀನ್ ಇವತ್ತು ಫೀಲ್ ಮಾಡಿಸ್ಬಿಟ್ಟೆ. ಸಿಂಪ್ಲಿ ಅನ್ಬಿಲೀವಬಲ್ ದತ್ತ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಅದು ಅಂತ ಡೇಂಜರಸ್ ಹೇರ್ ಪಿನ್ ಕರುಗಳಲ್ಲಿ ಬೈಕ್ ಓಡಿಸ್ಕೊಂಡು ನನ್ನ ಸೇಫಾಗಿ ಕರ್ಕೊಂಡ್ಬಂದು ಲವ್ ಇಸ್ ಬ್ಲೈಂಡ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಅಲ್ಲ ದೀಪು, ನನಗೇನೋ ಈ ಥರ ರಿಸ್ಕ್ ತೊಗೊಳೋದಲ್ಲ ಮಾಮೂಲು. ಆದ್ರೆ ನಿನ್ ಧೈರ್ಯ ಏನು ಅಂತೀನಿ. ನಾನೇನೋ ಕಣ್ಣಿ ಬಟ್ಟೆ ಕಟ್ಕೊಂಡು ಓಡಿಸ್ತೀನಿ ಅಂದ ತಕ್ಷಣ ಅಯ್ಯಯ್ಯೋ ನಾನ್ ಬರಲ್ಲ ಅಂತೀಯ ಅಂತ ಟೆಸ್ಟ್ ಮಾಡೋಣ ಅನ್ಕೊಂಡ್ರೆ ನಿಜವಾಗ್ಲೂ ಬಂದು ಕುತ್ಕೊಂಡ್ಬಿಡೋದ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ನೀನಿರ್ಬೇಕಾದ್ರೆ ನನಗೇನು ಆಗಲ್ಲ ಅನ್ನೋ ನಂಬಿಕೆನೇ ಪ್ರೀತಿ. ಡಿವೈನ್ ಲವ್ಗಿರೋ ತಾಕತ್ತೆ ಅಂಥದ್ದು. ಪ್ರೀತಿಗೋಸ್ಕರ ಜಗತ್ತನ್ನೇ ಎದುರಿಸಿ ನಿಂತೋರಿದ್ದಾರೆ. ಪ್ರೀತಿಗೋಸ್ಕರ ವಿಷ ಕುಡ್ದೋರಿದ್ದಾರೆ. ಪ್ರೀತಿಗೋಸ್ಕರ ಖಡ್ಗ ಹಿಡ್ದೋರಿದ್ದಾರೆ. ಆಯ್ದ ಕೆಳಗಿಟ್ಟು ಕಲಾವಿದರಾದವರು ಇದ್ದಾರೆ. ಅಮರ ಪ್ರೇಮಿಗಳ ಕತೆ ಚರಿತ್ರೆ ಆಗತ್ತೆ. ಅಬ್ಬಾ, ಪ್ರೀತಿಗೆ ಎಂತ ವ್ಯಾಖ್ಯಾನ ಕೊಟ್ಟೆ. ಹ್ಯಾಟ್ಸ್ ಆಫ್ ದೀಪು. ಪ್ರೀತಿ ಎಷ್ಟೇ ಗಾಢವಾಗಿದ್ರು ಒಂದಲ್ಲ ಒಂದ್ ದಿವಸ ಪ್ರೀತಿಸಿದ ಹುಡುಗ ಕೈ ಕೊಟ್ಬಿಟ್ರೆ ಅನ್ನೋ ಟೆನ್ಷನ್ನು. ನಾನು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನಿನಗಿದೆಯಾ?
ಅಯ್ಯೋ ದಡ್ಡ, ಆ ನಂಬಿಕೆ ಇರೋದ್ರಿಂದಾನೇ ನಾನು ಮನೆ ಹೊಸಲು ದಾಟಿ ನಿನ್ನ ಜೊತೆ ಆಚೆ ಬಂದಿರೋದು. ಈ ನನ್ನ ಲೈಫ್ ಜರ್ನಿಗೆ ಯು ಆರ್ ದ ರೈಡರ್. ಅದಕ್ಕೆ ನೀನು ಆಡಿದ ಬ್ಲೈಂಡ್ ಡೆತ್ ರೇಸಲ್ಲಿ ಬ್ಲೈಂಡ್ ಆಗಿ ನೀನು ಹಿಂದೆ ಕೂತ್ಕೊಂಡಿದ್ದು. ಅನ್ಫಾರ್ಚುನೇಟ್ಲಿ ಒಂದು ವೇಳೆ ಆಕ್ಸಿಡೆಂಟ್ ಆಗಿ ನಾನು ಸತ್ತೋಗಿದ್ರು ಕೂಡ ನಿನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಸಾಯ್ತಿದ್ದೆ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನಮ್ಮಿಬ್ರನ್ನೂ ಬೇರೆ ಮಾಡೋ ಶಕ್ತಿ ಆ ಸಾವ್ಗಿದೆಯೋ ಇಲ್ವೋ ಗೊತ್ತಿಲ್ಲ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಯ್ಯೋ, ಮುಂದಕ್ಕೆ ಹೋಗೋ. ಏನ್ ತಮಾಷೆ ಮಾಡ್ತೀಯಾ? ಸಿಗ್ನಲ್ ಬಿದ್ದಿದೆ. ಸರಿ, ಹಿಂದಕ್ಕಾದ್ರೂ ಬಾ. ಯಾಕೋ? ಅಪ್ಪ ಇದ್ದಾರೆ ಆಟೋಲಿ, ಮೆತ್ತಿಗೆ ಮಾತಾಡು. ಸ್ಟಾರ್ಟ್ ಬೇರೆ ಆಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆಯೇ. ಅಪ್ಪ, ಏನ್ ಮಗಳೇ? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಜಸ್ಟ್ ಎಲ್ಲೂ ಮೆಕ್ಯಾನಿಕ್ ಫೋನ್ ಮಾಡಮ್ಮ, ಬಂದು ರಿಪೇರಿ ಮಾಡಿಕೊಡ್ತಾನೆ. ಸರಿಪಾ. ಏನ್ ದೀಪು? ಟೈಮ್ ಆಯ್ತು, ಬೇಗ ಬಾ. ಓಕೆ ಓಕೆ. ಬಾ ಕೂತ್ಕೋ. ಎಲ್ಲೋ ಹತ್ಲಿ ಇವಳು. ಹಲೋ ಅಪ್ಪ. ಎಲ್ಲಿದ್ಯಾ ಮಗಳೇ? ಕಾಲೇಜ್ಗೆ ಹೋಗ್ತಿದ್ದೀನಪ್ಪ. ಕಾಲೇಜಾ? ನಿನ್ ವೆಹಿಕಲ್ ಇಲ್ಲೇ ಇದೆಯಲ್ಲಮ್ಮ. ಅದು ಆ ಮೆಕ್ಯಾನಿಕ್ ಫೋನ್ ಬ್ಯುಸಿ ಇತ್ತು. ನನ್ನ ಫ್ರೆಂಡ್ ಬಂದ್ಲು, ಕಾಲೇಜಿಗೆ ಲೇಟ್ ಆಗ್ತದೆ ಅಂತ ಅವಳ ಜೊತೆನೇ ಹೊರಟ್ಬಿಟ್ಟೆಪ್ಪ. ಓ ಸರಿ ಅಮ್ಮ, ಹಾಗಾದ್ರೆ ಹುಷಾರು. ಓಕೆಪ್ಪ. ಏನ್ ದೀಪು, ರೀಲ್ ಬಿಡ್ತೀಯ ಅಪ್ಪಂಗೆ? ನಾನು ನಿನ್ ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ಎರಡೂ ಅಲ್ಲ, ನನ್ನ ಲವ್, ನನ್ನ ಡ್ರೀಮ್ ಬಾಯ್. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ಆಪ್ಗೆ ಹುಕುಮ್. ಲೇಟ್ ಆಗಿದೆ, ಸ್ಟ್ರೈಟ್ ಆಗಿ ಕಾಲೇಜ್ ಹತ್ರ ಡ್ರಾಪ್ ಮಾಡು. ಮತ್ತೆ ಕಾಫಿ ಡೇ, KFC, ಲವ್ ಎಲ್ಲ? ಅದಕ್ಕೆಲ್ಲ ಇವತ್ತು ಸಾಯಂಕಾಲ ತನಕ ಹಾಲಿಡೇ. ಬೇಗ ಹೊರಡು. ಎಸ್ ಮೇಡಮ್. ಬಾಯ್ ದತ್ತ, ಕರೆಕ್ಟಾಗಿ 5 ಗಂಟೆಗೆ ಬಂದ್ಬಿಡು. ಓಕೆ ಬಾಯ್.